ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆಗೆ ಇವತ್ತು ನೀತಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಟಿ ಜಯಂತ್ ಅವರಿದ್ದಾರೆ. ಇವತ್ತಿನ ವಿಷಯ ಒಂದು ಅತ್ಯಂತ ಪ್ರಮುಖ ಮತ್ತು ಐತಿಹಾಸಿಕ ಆದೇಶ ಮಾನ್ಯ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ನಿನ್ನೆ ತಾರೀಖು 18/11/2024ಕ್ಕೆ ಮತ್ತೆ ಅದಕ್ಕಿಂತ ಮುಂಚೆನೂ ಕೂಡ ಬೇರೆ ಬೇರೆ ರೀತಿಯ ಆದೇಶಗಳು ಆಗ್ತಾ ಇತ್ತು. ವಿಷಯ ಏನು ಅಂತ ಹೇಳಿದ್ರೆ, ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಏನು SKDRDP ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಕುಟುಂಬದವರು ಧರ್ಮೋದ್ಯಮಿಗಳು ಅಂತ ನಾವು ಕರಿತೀವಿ. ಅವರಿಗೆ ಡಾಕ್ಟರ್ ವೀರೇಂದ್ರ ಜೈನ್ ಅವರ ಕುಟುಂಬ SKDRDP ಟ್ರಸ್ಟ್ ಅಂತ ಮಾಡಿಕೊಂಡು ಧರ್ಮಸ್ಥಳದ ಹೆಸರನ್ನ ಮುಂದಿಟ್ಕೊಂಡು BC ಟ್ರಸ್ಟ್, ಬ್ಯಾಂಕ್ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂತ ಮಾಡಿ ಬಡ್ಡಿ ಹಣ ಪ್ರತಿ ವಾರ ಅನಧಿಕೃತವಾಗಿ ವಸೂಲಿ ಮಾಡ್ತಾ ಇತ್ತು. ತಾವು ನೋಡ್ತಾ ಇರಬಹುದು, ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸೌಜನ್ಯ ಹೋರಾಟದಲ್ಲಿ ಇದ್ದಂತಹ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೊಂದು ಈ ಹೋರಾಟ ನಡೀತಾ ಇತ್ತು. ಕಳೆದ ಒಂದು 3 ತಿಂಗಳಿನಿಂದ ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ ವಿರುದ್ಧ ನಾವು ಜನಜಾಗೃತಿಯನ್ನ ಮಾಡ್ತಾ ಇದ್ವಿ. ನಿರಂತರವಾಗಿ ನೂರಾರು ಸಾವಿರಾರು ಜನಸಾಮಾನ್ಯರ ಏನು ಈ ಬಡ್ಡಿ ದಂಧೆಯಿಂದ ಬೇಸತ್ತ ಜನಸಾಮಾನ್ಯರ ಮತ್ತು ಸ್ವಸಹಾಯ ಗುಂಪುಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು SKDRDP ಟ್ರಸ್ಟ್ನವರು. ಅದರ ಕುರಿತಾದಂತಹ ನೂರಾರು ವಿಡಿಯೋಗಳು, ಸಾವಿರಾರು ವಿಡಿಯೋಗಳು ಮತ್ತು ನಾವು ಜನಜಾಗೃತಿ ಮೂಡಿಸ್ತಾ ಇರುವಂತಹ ಕಾರ್ಯಕ್ರಮಗಳು ಇವತ್ತು ಅದರ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯನೂ ಕೂಡ ಆಸಕ್ತಿ ವಹಿಸಿ ಆದೇಶವನ್ನು ಹೊರಡಿಸಿದೆ. ಮತ್ತು ಅದರ ಅನ್ವಯ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು SKDRDP ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲಾ ಜಿಲ್ಲಾ ಎಸ್ಪಿಗಳಿಗೆ, ಮಾನ್ಯ ಜಿಲ್ಲಾ ಎಸ್ಪಿಗಳಿಗೆ, ಮಾನ್ಯ ಪೊಲೀಸ್ ಕಮಿಷನರ್ಗಳಿಗೆ, ಅವರವರ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳಿಗೆ ನಿರ್ದೇಶನವನ್ನ ನೀಡಿ ಎಲ್ಲಿ ಈ SKDRDP ಇಂದ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇದು ಇಡೀ ಕರ್ನಾಟಕದ ಇತಿಹಾಸದಲ್ಲಿನೇ, ಬಹುಶಃ ಈ ದೇಶದ ಇತಿಹಾಸದಲ್ಲಿ SKDRDP ಅನ್ನುವಂಥ ಸಂಸ್ಥೆಯ ವಿರುದ್ಧ ಅದರ ವಿರುದ್ಧ ಮಾಡಿದಂತಹ ಮೊಟ್ಟ ಮೊದಲನೆಯ ಆದೇಶ. ಇದುವರೆಗೂ ಕೂಡ ನೂರಾರು ಕೇಸ್ಗಳನ್ನ ನಾವು ಕೊಟ್ಟಿದ್ವಿ, ಪ್ರಕರಣಗಳನ್ನ ದಾಖಲಿಸಿದ್ವಿ. ಆದ್ರೆ SKDRDP ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ದಾಖಲ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲ, ಅಯ್ಯೋ ಅದು ಅವ್ರದ್ದು ಹೆಸರೆತ್ತಬಾರ್ದು, SKDRDP ಹೆಸರೆತ್ತಬಾರ್ದು ಅಂತ ಹೇಳಿ ಕಂಪ್ಲೇಂಟ್ ಆದ್ರೆ ಅವ್ರ ಹತ್ರ ಹೋಗಿ ನಮಸ್ಕಾರ ಹೊಡೆದು ಆಮೇಲೆ ಹಿಂತಿರ್ಕೋಬೇಕಾಗತ್ತೆ, ಆರ ತಟ್ಟೆ ಅನ್ನ ಹಂಪಲು ಇಡ್ಬೇಕಂತ. ಅದಕ್ಕೋಸ್ಕರ ಬೇಕಾಗ್ತದೆ. ಅದ್ರ ಸಲುವಾಗಿ ಬೇರೆ ಬೇರೆ ಕಾರಣ ಇತ್ತು. ಆದ್ರೆ ಇವತ್ತು ನಾವು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ. ಈ